ಬಿಟ್ಟಿಂಗ್ ಮಾಡಿ ತೊಗೊಂಡಿದ್ರೆ 80 ಲಕ್ಷ 80,000 90,000 ಬಿಟ್ಟಿಂಗ್ ಮಾಡಿದಾಗ ತೊಗೊಂಡ್ರೆ ನಾವು ಏನು ಮಾಡೋಕ್ಕಾಗಲ್ಲ ಸರ್ ಅದು ವೈಯಕ್ತಿಕ ಅವರು ಯಾರು ಇನ್ವೆಸ್ಟರ್ ತೊಗೊಂಡಲ್ಲ ಸರ್ ಬ್ಲಾಕ್ ಸರ್ ಇನ್ನೊಂದು ಮುಂದೆ ಅಂಗಡಿ ಸರ್ ಖಾಲಿ ಇರೋ ಸಂಪೂರ್ಣ ಖಾಲಿ ಸಂಪೂರ್ಣ ಖಾಲಿ ಅಂಗಡಿ ಸರ್ ಒಬ್ಬೊಬ್ಬ ಮಾತಾಡ್ತಾರೆ ಫಸ್ಟ್ ನಮ್ಗೆ ಇದ್ರಲ್ಲಿ ಪರ್ಫಾರ್ಮೆನ್ಸ್ ಶೋ ತೋರಿಸಿದ್ರಲ್ಲ ಸರ್ ಆ ಟೈಮ್ದಾಗ ಇದರಲ್ಲಿ ಎಷ್ಟು ಖಾಲಿ ಇದ್ದಾವಲ್ಲ ಅವನ್ನೆಲ್ಲನೂ ನಾವು ತಗೋತೀವಿ ನಮ್ಗೆ ಬಾಡಿಗೆ ಕೊಡೋಂತ ನಾವು ಎಗ್ರಿ ಆಗಿದ್ದೀವಿ ಅದಾದಮೇಲೆ ಅವರು ಮತ್ತೆ ಟೆಂಡರ್ ತೆಗೆದ್ರು ಟೆಂಡರ್ ತೆಗೆದ್ರಿಂದ ಏನಾಯಿತು ನಮ್ಮ ಜನ ಜಾಸ್ತಿ ಇಲ್ಲಿ ಅಂಗಡಿಗಳು ಕಡಿಮೆ ಹೀಗಾಗಿ ನಾವು ಅದರಲ್ಲಿ ಭಾಗವಹಿಸ್ತೀವಿ ಸರ್ ಪ್ರಾಬ್ಲಮ್ ಸರ್ ಇದ್ರಾಗ ಬರೀ 24 ಅಂಗಡಿ ಇತ್ತು ಆ ಕಡೆ 23 ಇತ್ತು 33 ಅದ ಸರ್ ಟೋಟಲ್ ನಮ್ದು 750 ಮಂದಿ ಅದ ನಾವೇನಾದ್ರು 750 ಮಂದಿಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ನೀವು ಹೇಳೋದಷ್ಟಿಲ್ಲ ಸರ್ ಸರ್ ಈ ಕಡೆ ಸರ್ ಸರ್ ಅಟ್ರು ಸರಿ ಎಲ್ಲ ನೋಡ್ರಿ ಏ ಫೈಲ್ ಕೊಡಪ್ಪ ಸ್ವಲ್ಪ ಫೈಲ್ ಕೊಡ ಸ್ವಲ್ಪ ಏ ಬಾತ್ ಕರಂದೇಟ್ ಇರೋದು ಮಾರ್ಕೆಟ್ ನೋಡ್ರಿ ಅದನ್ನ ನಮ್ದು ಮಾರ್ಕೆಟ್ ಸ್ವಲ್ಪ ನೋಡ್ರಿ ಅದು ಹೆಂಗ್ ಡೆವಲಪ್ ಒಂದ್ ಸರ್ತಿ ನೋಡ್ಬರ್ರಿ ಸರ್ ನಮ್ಮ ಮಾರ್ಕೆಟ್ ಒಂದ್ ಸರ್ತಿ ನೋಡ್ರಿ ನೋಡ್ಬರ್ರಿ ಡೆವಲಪ್ ಹೆಂಗ್ ಐತಿ ಅದ್ರ ಮೇಲೆ ಕನಕಪಡಿ ಇಲ್ಲಿ ಬಂದ್ರ ಬಾಡಿಗೆ ಗಿಡಿ ಅಂತ ಈಗೇನು ಮಳಿಗೆ ಅದಾವಲ್ಲ ಯಾರ್ಯಾಗ ಅಲಾಟೆಡ್ ಇವ್ರಿಗೆ ನೋಟಿಸ್ ಸಿಸ್ಟಮ್ ಹಾಫ್ ಶಾಪ್ ಕೊಡ್ರಿ ಸರ್ ಕಂಪ್ಲೀಟ್ ಬರಲ್ಲ ಅರ್ಧ ಕಡೆ ಎಲ್ಲ ಕೊಡ್ಲಿಕ್ಕೆ ಅದೇ ಸರಿ ಬಾಡಿಗೆನೋ ಪ್ರಶ್ನೆ ನಾನು ಹೋಗ್ತೀನಿ ಮಾರ್ಕೆಟ್ ಬಂದು ನಿಮ್ಮದು ಕೇಂದ್ರ ಸರ್ಕಾರದ ಟ್ರಾಫಿಕ್ ವಿರುದ್ಧ ನೀವು ಮಾಡಿದ್ರು ಏನು ಖಾಸಗಿ ಮಾರುಕಟ್ಟೆಗೆ ನಮ್ಮ ವಿರೋಧ ಮಾಡಿದ್ರು ಸರ್ ಕಾಯ್ದೆ ಏನಿದೆ ಹಿಂದಕ್ಕೆ ತೆಗೆದುಕೊಂಡಿದೆ ಈಗ ಆ ಹಿನ್ನೆಲೆಯಲ್ಲಿ ಅದಕ್ಕೆ ಅವಕಾಶ ಡಿಮಾಂಡ್ ಮಾಡ್ತಾ ಇದ್ದಾರೆ ಖಾಸಗಿ ಮಾರ್ಕೆಟ್ ಅಂತೂ ಮಾಡಕ್ಕೆ ಬರೋದಿಲ್ರಿ APMC ಪರ್ಮಿಷನ್ ತೊಗೊಂಡವ್ರು ಸಬ್ ಮಾರ್ಕೆಟ್ ಮಾಡ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಅವಕಾಶ ಇಲ್ಲ ಅದ್ರಾಗ ಸರ್ ಈಗ ಪ್ರಮುಖವಾಗಿ ರಾಜ್ಯದಲ್ಲಿ CM ಕುರ್ಚಿ ಭಾಳ ದಿವಸದಿಂದ ಇವ್ರ ತಕರಾರು ಏನಿದೆ ಅದು ಸೌಹಾರ್ದಿತವಾಗಿ ಬಗೆಹರಿಬೇಕು ಜೈ ಕಿಸಾನ್ದವರು ಪ್ಲಸ್ ಇಲ್ಲಿರೋರು ಇಬ್ಬರದು ಏನಿದೆ ಸಮಸ್ಯೆ ಅದನ್ನು ನೋಡ್ಕೊಳ್ಳಿಕ್ಕೆ ಬಂದಿದ್ದೀವಿ ಪರಿಶೀಲನೆ ಮಾಡಿ ನಾವು ಲೋಕಲ್ MLA ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಸೇರಿ ಎಲ್ಲ ವಿಚಾರ ಮಾಡಿ ಒಂದು ಸಮಸ್ಯೆ ಇತ್ಯರ್ಥ ಮಾಡ್ತೀವಿ ಅವ್ರು ಸುಮ್ಮನೆ ಜಗಳ ಆಡಬಾರ್ದು ವ್ಯಾಪಾರನೂ ಆಗಬೇಕು ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು ರೈತರಿಗೆ ಆ ವಿಚಾರದ ದೃಷ್ಟಿಯಿಂದ ಏನು ಮಾಡಬೇಕು ಅನ್ನೋದು ನೋಡ್ಕೊಂಡು ಇನ್ನೂ ಏನು ಕಡಿಮೆ ಬಿದ್ದರೂ ಇನ್ನೂ ಎಷ್ಟೇ ಕೋಟಿ ಹೋದರೂ ಖರ್ಚು ಮಾಡಿ ಅವ್ರಿಗೆ ಮಾಡಿಕೊಡ್ತೀವಿ ಸರಿ ಸಂಡೇ ಮಾರ್ಕೆಟ್ನ ಬರೀ ರೈತರಿಗೆ ಅಷ್ಟೇ ಮಾರಾಟಕ್ಕೆ ಮಾಡಬೇಕು ಅಂತ ಬೇಡಿಕೆ ಇಡ್ತಿದ್ದಾರೆ ಇವ್ರಿಗೆಲ್ಲ ಎಲ್ಲರೂ ರೈತರೇ ಯಾರು ರೈತರಲ್ಲ ಟ್ರೇಡ್ ಲೈಸೆನ್ಸ್ದವರು ರೈತರೇ ಕಮಿಷನ್ ಏಜೆಂಟ್ರು ರೈತರೇ ಪಾಪ ಯಾರಾದರೂ ಕಾಯಿಪಲ್ಯ ತೊಗೊಂಬರ್ತಾರೆ ಮಾರ್ತಾರೆ ಮಾರ್ಕೊಂಡು ಹೋಗ್ತಾರೆ ಅವ್ರಿಗೂ ವ್ಯವಸ್ಥೆ ಮಾಡಲೇಬೇಕು ನಾವು ಶೀಘ್ರದಲ್ಲಿ ತಾರ್ಕಿಕ ಅಂತ್ಯ ಕಾಣುತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.